ವೀಕ್ಷಕ ಮಿತ್ರೆ ಎಲ್ರಿಗೂ ನಮಸ್ಕಾರ. ವೀಕ್ಷಕ ಮಿತ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋದು ರೋಟಾವೇಟ್ರು. ರೋಟಾವೇಟ್ರ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ರೋಟಾವೇಟ್ರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ. ಒಂದು ವೇಳೆ ನಿಮ್ಮದು ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ವಾಹನ, ಅದು ಟ್ರ್ಯಾಕ್ಟರ್ ಆಗಿರಲಿ ಅಥವಾ ಬೈಕ್ ಆಗಿರಲಿ ಮಾರಾಟಕ್ಕಿದ್ದರೆ ಈ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಡಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಈ ನಂಬರ್ಗೆ ವಾಟ್ಸಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಟ್ರೆ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ ಕೊಡ್ತೇನೆ. ನೋಡಿ, ನಿಮ್ಮ ವಾಹನ ಸೇಲ್ಗಿದ್ರೆ ಮಾತ್ರ ಫೋಟೋಸ್ ಕಳಿಸ್ಕೊಡಿ. ನೀವು ಏನಾದರೂ ರೋಟಾವೇಟ್ರ್ ಖರೀದಿ ಮಾಡೋರಾಗಿದ್ದರೆ ಗಾಡಿ ಓನರ್ ನಂಬರ್ನ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ, ಅಲ್ಲಿವರೆಗೂ ವಿಡಿಯೋನ ಮಿಸ್ ಮಾಡಿದೆ. ನೋಡ್ತಿದ್ದೀರಾ ರೋಟಾವೇಟ್ರು 2022 ಮಾಡಲು. ರೋಟಾವೇಟ್ರ್ ಬಂದು 2022. ಇದು ಬಂದು ಸೋನಾಲಿಕಾ ಕಂಪನಿಯ ರೋಟಾವೇಟ್ರ್ ಆಗಿದೆ. ರೋಟಾವೇಟ್ರು ಸೋನಾಲಿಕಾ ಕಂಪನಿಯ ರೋಟಾವೇಟ್ರು. ಲೆಂತ್ ಬಂದು 5 ಫೀಟ್ ಇದೆ ಉದ್ದ. ಈ ರೋಟಾವೇಟ್ರ್ನ ಉದ್ದ 5 ಫೀಟ್, ಲೆಂತು 5 ಫೀಟು. ಓನರ್ ಬಂದು ಫಸ್ಟ್ ಓನರು. ಈಗ ಯಾರು ತೊಗೊತೀರೋ ಅವರು 2ನೇ ಓನರ್ ಆಗ್ತಾರೆ. ಪ್ರೆಸೆಂಟ್ ಇರೋದು ಫಸ್ಟ್ ಓನರು. ಲೊಕೇಶನ್ ವಿಷಯಕ್ಕೆ ಬಂದರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಂಗಳಗುಂಡಿ ಎಂಬ ಗ್ರಾಮದಲ್ಲಿ ಈ ರೋಟಾವೇಟ್ರು ಮಾರಾಟಕ್ಕಿರುವಂಥದ್ದು. ಪ್ರೈಸ್ ಬಂದು ಓನರ್ ಹೇಳ್ತಿರೋದು 75,000. ಪ್ರೆಸೆಂಟು 75,000 ಪ್ರೈಸ್ ಹೇಳ್ತಿದ್ದಾರೆ. ಆದರೆ ಕೊನೆ ಪ್ರೈಸ್ ಏನೆಲ್ಲ ಮಾತಾಡಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆದ್ದರಿಂದ ಒಮ್ಮೆ ಓನರ್ ಜೊತೆ ಡೈರೆಕ್ಟಾಗಿ ಮಾತನಾಡಿ. ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ಈ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೇನೆ. ಡೈರೆಕ್ಟಾಗಿ ಅವ್ರ ಜೊತೆ ಒಮ್ಮೆ ಮಾತಾಡಿ. ಲಾಸ್ಟ್ ನಂಬರ್ ಬಂದು 04 ಟೈಟಲ್ನಲ್ಲಿದೆ ನಂಬರು. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಈ ಮಾರ್ಕ್ ಕೆಳಗಡೆನೆ ಓನರ್ ನಂಬರ್ ಇದೆ. ಡೈರೆಕ್ಟಾಗಿ ಓನರ್ ಜೊತೆ ಒಮ್ಮೆ ಮಾತಾಡಿ. ಒಂದು ವೇಳೆ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇಲ್ಲ ಅಂದರೆ ಸೇಲ್ ಆಗಿದೆ ಅಂತ ಅರ್ಥ. ಗಾಡಿ ರೋಟಾವೇಟ್ರ್ ಸೇಲ್ ಆದಮೇಲೆ ವಿಡಿಯೋ ಕೆಳಗಡೆ ಓನರ್ ನಂಬರ್ನ ತೆಗೆದಿರ್ತೇವೆ. ವೀಕ್ಷಕರೇ, ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಇಲ್ಲಾಂದರೆ ಯಾರಾದರೂ ತೊಗೊಳ್ಳೋರಿದ್ದರೆ ದಯವಿಟ್ಟು ಅಂಥವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಯಾರಾದರೂ ಮಾರಾಟ ಮಾಡೋರಿದ್ದರೆ, ನಿಮ್ಮೂರಲ್ಲಿ ಟ್ರ್ಯಾಕ್ಟರ್ ಬೈಕು ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನೋಡಿದರೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.